ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಜಸ್ಟಿಸ್ ಯಶವಂತ ವರ್ಮಾ ನಿನ್ನೆ ಶುಕ್ರವಾರ ದಿವಸ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಜಸ್ಟಿಸ್ ಯಶವಂತ ವರ್ಮಾ ಯಾರು ಅಂತ ತಮಗೆ ಮತ್ತೆ ಪ್ರಚ್ಛ ಮಾಡಿ ಹೇಳಬೇಕಾದ ಅಗತ್ಯ ಇಲ್ಲ. ಯಾರ ಮನೆಯಲ್ಲಿ ಮಾರ್ಚ್ 2025ಕ್ಕೆ 50 ಕೋಟಿ ರೂಪಾಯಿಗಳ ಕಂತೆ ನೋಟುಗಳು ಲಭ್ಯ ಆದವು, ಯಾವ ಸುಟ್ಟು ಕರಕಲಾಗಿ ಹೋಗ್ತಾ ಇದ್ವು, ಅಂಥ ಪ್ರಕರಣದಲ್ಲಿ ಸಿಕ್ಕಿಬಿದ್ದಂಥ ಭ್ರಷ್ಟ ಎನ್ನುವಂಥ ಆರೋಪವನ್ನು ಹೊಂದಿದ್ದಂಥ ದಿಲ್ಲಿ ಹೈಕೋರ್ಟಿನ ಜಡ್ಜ್ ಯಶವಂತ ವರ್ಮಾ ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ. ನನಗೆ ಈ ಪ್ರಕರಣ ಸತ್ಯಕ್ಕೆ ಸಂದ ಜಯ ಅಂತ ಖಂಡಿತ ಅನ್ನಿಸ್ತಾ ಇಲ್ಲ. ನನಗೆ ಈ ಪ್ರಕರಣ ಒಬ್ಬ ಪರಮ ಭ್ರಷ್ಟ ಈ ರೀತಿಯಾಗಿ ರಾಜೀನಾಮೆ ಕೊಟ್ಟು ಹೊರಗೆ ಹೋಗುವ ಪರಿಸ್ಥಿತಿ ಬಂತಲ್ಲ ಅಂತ ಸಮಾಧಾನ ಆಗ್ತಾ ಇಲ್ಲ. ನನಗೆ ಅನ್ನಿಸ್ತಾ ಇರೋದೇನೆಂದರೆ, ಒಬ್ಬ ವ್ಯಕ್ತಿ ಯಾವಾಗ ಮಹಾಭಿಯೋಗವನ್ನು ವಾಗ್ದಂಡನೆಯನ್ನು ಎದುರಿಸಬೇಕಾದ ಸಂದರ್ಭ ಬರುತ್ತೋ ಆವಾಗ ತನ್ನ ವಾದವನ್ನು ಮಂಡಿಸಲಿಕ್ಕೆ ಆಗಲಾರದೆ ಕೊನೆಗೆ ಪಲಾಯನವಾದ ಮಾಡಿದ ರೀತಿಯಲ್ಲಿ ಇದು ಗೋಚರಿಸ್ತಾ ಇದೆ. ಸ್ನೇಹಿತರೆ ನೋಡಿ, ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಕಳೆದ 1 ವರ್ಷದಲ್ಲಿ ಅಂಟಿದಂಥ ಕಳಂಕ ಬಹುಶಃ ನಾ ತಿಳಿದ ಮಟ್ಟಿಗೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂಥ ನಿರಂತರವಾದ ಪ್ರಹಾರವನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅನುಭವಿಸಿರಲಿಲ್ಲ. ಬಹಳಷ್ಟು ಸಲ ತೀರ್ಪುಗಳ ಬಗ್ಗೆ ಸಮಾಧಾನಕರ ಅಂಶಗಳು ಬಂದಿರ್ತಿರಲಿಲ್ಲ. ಅನಗತ್ಯವಾದಂಥ ವಿಚಾರಗಳನ್ನು ನ್ಯಾಯಾಂಗದಲ್ಲಿ ಎತ್ಕೊಂಡು ಅದರ ಮೇಲೆ ಆರ್ಗ್ಯುಮೆಂಟ್ಗಳಾಗ್ತಾಯಿದ್ವು. ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅದರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಸೆಲೆಕ್ಟಿವ್ ಆದಂಥ ಶೈಲಿಯನ್ನು ನ್ಯಾಯಾಂಗ ವ್ಯವಸ್ಥೆ ರೂಢಿಸ್ಕೊಂಡಿತ್ತು. ಇದೆಲ್ಲವೂ ಸರಿ. ಆದರೆ ಈ ದೇಶದಲ್ಲಿ ಒಬ್ಬ ಅತ್ಯಂತ ಅಂದರೆ 3ನೆಯ ದರ್ಜೆಯ ನೌಕರ, 4ನೆಯ ದರ್ಜೆಯ ನೌಕರ ಭ್ರಷ್ಟಾಚಾರದಲ್ಲಿ ಸಿಲುಕಿ ಹಾಕಿಕೊಂಡ ಸಂದರ್ಭದಲ್ಲಿ 24 ಗಂಟೆಗಳಲ್ಲಿ ಆತನ ಮೇಲೆ FIR ದಾಖಲಾಗತ್ತೆ, 2ನೇದು ಆತನನ್ನು ಅಮಾನತಿನಲ್ಲಿಡಲಾಗತ್ತೆ. ಆದರೆ ಈ ದೇಶದ ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನು ಆಳುವಂಥ ಹೈಕೋರ್ಟ್ ಜಡ್ಜ್ಗಳ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ, ಅದು ಪ್ರೈಮಾ ಫಸೈ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿದ್ದ ಸಂದರ್ಭದಲ್ಲಿ ಆತನ ಮೇಲೆ ಯಾವುದೇ ರೀತಿಯಾದಂಥ ಕ್ರಮವನ್ನು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ, ಸುಪ್ರೀಂ ಕೋರ್ಟು ಕೂಡ ತೆಗೆದುಕೊಳ್ಳುವುದಿಲ್ಲ. ಜೊತೆಗೆ ನಮ್ಮ ಸಂಸತ್ತು ಅಂತ ಇದೆಯಲ್ಲ, ಅದು ಕೂಡ ಈ ಪ್ರಕರಣದ ಕುರಿತು ಯಾವ ಅಗ್ರೆಸಿವ್ ಧೋರಣೆಯನ್ನು ತೋರಿಸ್ಬೇಕಾಗಿತ್ತು ತೋರಿಸೋದೇ ಇಲ್ಲ. ಅದ್ರ ಬಗ್ಗೆ ನಮಗೆ ಉಂಟಾದಂಥ ಬೇಜಾರು. ಪ್ರಕರಣವನ್ನು ಇನ್ನೊಂದು ಸಲ ನೋಡಿಬಿಡಿ. ಹೇಗೆ ಇದು ಏನಾಗುತ್ತೆ ನಮ್ಮಲ್ಲಿ. ನಾನು ಯಾವಾಗಲೂ ಈ ಮಾತನ್ನು ಹೇಳ್ತೇನೆ, ನಮ್ಮದು ಸ್ಮೃತಿ ಭಾಳ ನಾಜೂಕಿದು. ಭಾಳಷ್ಟು ದಿವಸ ನೆನಪಿಟ್ಕೊಳ್ಳಲ್ಲ ನಾವು. ಮರೆಗುಳಿತನ, ಜಾಣ ಮರೆವು ನಮ್ಮದು. ಯಾವಾಗ ಮುಜುಗರ ತರಿಸುವಂಥ ಪ್ರಸಂಗ ಬರ್ತಲ್ಲ, ಮರ್ತೋಗ್ಬಿಡುತ್ತೆ ಅದು. ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು ನಾವು, ಈತನನ್ನು ಬಿಡಬಾರ್ದಾಗಿತ್ತು ಅನ್ನುವಂಥ ವಿಚಾರ ಬಂದಾಗಲೂ ಕೂಡ ನಾವು ಅವತ್ತೇನೋ ನಡೆದೋಯ್ತು ಬಿಡು ಅನ್ನುವಂಥ ಕ್ಷಮಾದಾನದ ಮನಸ್ಥಿತಿಗೆ ಬಂದುಬಿಡ್ತೀವಲ್ಲ, ಅದರ ಬಗ್ಗೆ ನನಗೆ ಯಾವಾಗಲೂ ಬೇಸರ. ಹೋಳಿ ಹಬ್ಬದ ಸಂದರ್ಭದಲ್ಲಿ ಸಿಕ್ಕಾಕ್ಕೊಂಡಂಥ ಯಶವಂತ ವರ್ಮಾ ಮನೆಯಲ್ಲಿ ಯಾರೂ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ತಿಬಿಡುತ್ತೆ. ಬೆಂಕಿ ಹತ್ತಿ ಹೋದರೆ ಮುಚ್ಚಿ ಹೋಗುವಂಥ ವಿಚಾರ ಇದು. ಮನೆಯಲ್ಲಿ 50 ಕೋಟಿ ರೂಪಾಯಿ ನಗದನ್ನು ಇಟ್ಕೊಂಡ ವ್ಯಕ್ತಿ ಅವತ್ತು ಬೆಂಕಿಯ ಆಕಸ್ಮಿಕ ಸಂಭವಿಸದೆ ಹೋದರೆ ವಿಷಯವೇ ಹೊರಗೆ ಬರ್ತಿರಲಿಲ್ಲ. ಅದಾದಮೇಲೆ ಅಗ್ನಿಶಾಮಕ ದಳದವ್ರು ಬರ್ತಾರೆ, ಪೆಂಡಿ ನೋಟುಗಳು ಬಿದ್ದದ್ದನ್ನು ನೋಡ್ತಾರೆ, ಫೋನ್ ಮಾಡ್ತಾರೆ, DGಗೆ ಫೋನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸಿಗೆ ಫೋನ್ ಮಾಡ್ತಾರೆ. ಎಲ್ಲವನ್ನೂ ಮುಚ್ಚಿ ಹಾಕಿಬಿಡಲಾಗತ್ತೆ. 1 ವಾರ ಆದಮೇಲೆ ಟೈಮ್ಸ್ ಆಫ್ ಇಂಡಿಯಾ ಪೇಪರಲ್ಲಿ ದಿಲ್ಲಿಯಲ್ಲಿ ಇದರ ಕುರಿತಾದಂಥ ಒಂದು ವರದಿ ಬರುತ್ತೆ. ಆ ವರದಿ ಬಂದ ಮೇಲೆ ಈ ಪ್ರಕರಣಕ್ಕೆ ಚಾಲನೆ ಸಿಗುತ್ತೆ. ಚಾಲನೆ ಸಿಕ್ಕಾದ ಮೇಲೆ ಕೂಡ ಈತನ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಿಕ್ಕಾಗೋದಿಲ್ಲ. ಕೊನೆಗೆ ಆಗಸ್ಟ್ 2025ರಲ್ಲಿ ಓಂ ಪ್ರಕಾಶ್ ಬಿರ್ಲಾ, ನಮ್ಮ ಸಭಾಧ್ಯಕ್ಷ ಓಂ ಪ್ರಕಾಶ್ ಬಿರ್ಲಾ ಅವರು 1968 ಜಡ್ಜ್ ಎನ್ಕ್ವೈರಿ ಆ್ಯಕ್ಟನ್ನು ಬಳಸಿ ಇನ್ಹೌಸ್ ಪ್ಯಾನಲನ್ನು ಮಾಡಿ ಈತನ ವಿರುದ್ಧ ವಿಚಾರಣೆ ನಡೆಸಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಈ ಮನುಷ್ಯ ಯಾವಾಗ ಇಂಥದ್ದೊಂದು ಕಳಂಕ ಬಂದಿದೆ, ಆರೋಪ ಬಂದಿದೆ ಅಂತ ಸಂದರ್ಭದಲ್ಲಿ ಆಯಿತು ನೀವು ತನಿಖೆಯನ್ನು ಮಾಡಬೇಕು ಅಂತ ಹೇಳ್ಬೇಕು ತಾನೆ ಯಶವಂತ ವರ್ಮಾ. ಈ ಮನುಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಹೋಗ್ತಾರೆ. ಏನಂತ, ಇದು ಮೇಂಟೈನೇಬಲ್ ಅಲ್ಲ, ನೀವು ನನ್ನ ಮೇಲೆ ವಿಚಾರಣೆ ನಡೆಸಕೂಡದು ಅಂತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ, ಅಪೀಲ್ ಹಾಕ್ತಾರೆ.
ಕಪಿಲ್ ಸಿಬಲ್ ಈತನ ಪರವಾಗಿ ವಾದ ಮಂಡನೆ ಮಾಡ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಸಂದರ್ಶನಗಳನ್ನು ಕೊಡ್ತಾರೆ ಚಾನಲ್ಗಳಿಗೆ. ಯಶವಂತ್ ವರ್ಮಾ ಅದೇನೂ ತಪ್ಪಿಲ್ಲ ಅನ್ನುವ ರೀತಿಯಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಅವತ್ತು ಸಂಜೀವ್ ಖನ್ನಾ, ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ, ಇಲ್ಲ ಇದರ ವಿಚಾರಣೆ ನಡೆಯಬೇಕು ಅಂತ. ವಿಚಾರಣೆ ನಡೆಯುತ್ತೆ. ವಿಚಾರಣೆಯಲ್ಲಿ ಈತ ದೋಷಿ ಅಂತ ಸಾಬೀತಾಗತ್ತೆ. ಅದಾದ ಮೇಲೆ ಕೂಡ ಈತನ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂಥ ಇಮ್ಯುನಿಟಿಯನ್ನು ನಾವು ಇವತ್ತು ಜುಡಿಷಿಯರಿನಲ್ಲಿ ಹೊಂದಿದ್ದೇವೆ. ಅದಾದ ಮೇಲೆ ಈತನ ಮೇಲೆ ಮಹಾಭಿಯೋಗ ತರಬೇಕು ಅಂತಾಗತ್ತೆ, ವಾಗ್ದಂಡನೆಯನ್ನು ಮಾಡಬೇಕು ಅಂತ. 140 ಜನ ಸಂಸದರು ಸಹಿ ಹಾಕ್ತಾರೆ. ನೋಡಿ ಎಡಚರ್ ಹೇಗೆ ಈತನನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದರು ಅನ್ನಲಿಕ್ಕೆ. ಅದೇ ಸಂದರ್ಭದಲ್ಲಿ ಕಟಮುಲ್ಲಾಗಳು ಅನ್ನುವಂಥ ಶಬ್ದವನ್ನು ಇನ್ನೊಬ್ಬ ಜಸ್ಟಿಸ್ ಯಾದವ್ ಅವರು ಅಲಹಾಬಾದ್ನ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅಂದಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಮಹಾಭಿಯೋಗ ಕೇವಲ ಯಶವಂತ್ ವರ್ಮಾ ಮೇಲಲ್ಲ, ಜಸ್ಟಿಸ್ ಯಾದವ್ ಮೇಲೂ ಮಾಡಬೇಕು ಅಂತ ಹೋರಾಟ ನಡೆಸ್ತಾರೆ. ಮಜಾ ನೋಡಿ ಹೆಂಗಿದೆ. ಆ ಜಸ್ಟಿಸ್ ಯಾದವ್ ಏನು ಕಳ್ತನ ಮಾಡಿರಲಿಲ್ಲ, ಯಾವುದೇ ಭ್ರಷ್ಟಾಚಾರ ಮಾಡಿರಲಿಲ್ಲ, ಯಾವುದೋ ಪ್ರಕರಣದಲ್ಲಿ ಪಕ್ಷಪಾತವನ್ನು ತೋರಿಸಿರಲಿಲ್ಲ, ಮೆರಿಟ್ ಇಲ್ಲದ ಪ್ರಕರಣದಲ್ಲಿ ಯಾವುದೋ ಮಾಲ್ ಪ್ರಾಕ್ಟೀಸನ್ನು ಮಾಡಿದ ವ್ಯಕ್ತಿ ಆಗಿರಲಿಲ್ಲ. ಎರಡನ್ನೂ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗುವ ಪ್ರಯತ್ನ ನಡೆಯುತ್ತೆ. ಅದಾದ ಮೇಲೆ ಈತನ ಮೇಲೆ ಮಹಾಭಿಯೋಗ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಲಾಗತ್ತೆ. ಅದನ್ನು ಕೂಡ ಈತ ವಿರೋಧಿಸ್ತಾರೆ. ಹಾಗಾದರೆ ಇಷ್ಟು ಕಾಲ ಈ ಮನುಷ್ಯ ಏನು ಮಾಡಿದರು ನೋಡಿ, ಮಜಾ ನೋಡಿ ಹೇಗಿದೆ ಇದು. ನಿಮಗೆ ಹಳೆ ವಿಷಯ ಅನ್ನಿಸ್ಬೋದು, ಆದರೆ ಇಂಥ ವಿಷಯಗಳನ್ನು ಪದೇ ಪದೇ ನಾವು ನೆನಪು ಮಾಡ್ಕೊಳ್ಳೋದು ಯಾಕೆ ಅಂದರೆ, ಇತಿಹಾಸದಲ್ಲಿ ಆಗಿರುವಂಥ ಬ್ಲಂಡರ್ಗಳೇನಿದ್ದಾವೆ, ತಪ್ಪುಗಳೇನಿದ್ದಾವೆ, ಮುಂದಾದರೂ ಆಗಲಾರದ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಇಂಥ ವಿಷಯಗಳನ್ನು ಪುನರಪಿ ಮನನ ಮಾಡಿಕೊಳ್ಬೇಕು. ಈತನನ್ನು ಅಮಾನತಿನಲ್ಲಿ ಇಡಲಾಗುವುದಿಲ್ಲ. ಈತನ ಪೀಠಕ್ಕೆ ಯಾವುದೇ ಪ್ರಕರಣ ಬರಲಾರ್ದ ಹಾಗೆ ಮಾಡಲಿಕ್ಕಾಗೋದಿಲ್ಲ. ಈತನನ್ನು ದಿಲ್ಲಿಯಿಂದ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಅಲಹಾಬಾದ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಲಾಗತ್ತೆ. ಮೊಕದ್ದಮೆಗಳು ಯಾವುದು ಈತನ ಬೆಂಚಿಗೆ ಬರಲಾರ್ದಾಗ ಮಾಡಲಾಗತ್ತೆ. ಹಿಂದೆ ಈತ ಮಾಡಿದಂಥ ಮೊಕದ್ದಮೆಗಳ ತೀರ್ಪುಗಳು ಯಾವ್ಯಾವುದು ಅದನ್ನೆಲ್ಲ ಸಸ್ಪೆನ್ಷನ್ನಲ್ಲಿ ಇಡಲಾಗುತ್ತೆ. ಎಲ್ಲವನ್ನು ಇನ್ನೊಂದು ಸಲ ಸ್ಕ್ರೂಟಿನಿ ಮಾಡಬೇಕು. ಇದಕ್ಕಿಂತ ಅವಮಾನ ಈ ದೇಶದಲ್ಲಿ ಏನಾದರೂ ಇದೆಯೇನ್ರಿ? ಒಬ್ಬ ಜಡ್ಜು ತಾನು ಕೊಟ್ಟಂಥ 173 ತೀರ್ಪುಗಳೇನಿದ್ದಾವೆ ಅದು ಸರಿ ಇದೆಯೋ ತಪ್ಪಿದೆಯೋ, ಅಲ್ಲಿ ಏನಾದರೂ ಭ್ರಷ್ಟಾಚಾರ ನಡೆದಿದೆಯೋ, ಹೇಗೆ ಅದು ಪಕ್ಷಪಾತದಿಂದ ಕೂಡಿದೆಯಾ, ಮೆರಿಟ್ ಇದೆಯಾ ಇಲ್ವಾ, ತಾಂತ್ರಿಕವಾಗಿ ಸರಿಯಾಗಿದೆಯಾ, ಅಥವಾ ಈತ ದುಡ್ಡನ್ನು ತೆಗೆದುಕೊಂಡು ಏನಾದರೂ ತೀರ್ಪು ಕೊಟ್ಟಿದ್ದಾರೆ ಅಂತ ನೋಡಲಿಕ್ಕೆ ಸ್ಕ್ರೂಟಿನಿಗೆ ಹಾಕಲಾಗತ್ತೆ. ಅವನ್ನೆಲ್ಲ ತಡೆ ಹಿಡಿಯಲಾಗತ್ತೆ. ಏನೇನು ಪ್ರಸಂಗಗಳು ನಡೆದಾವೆ ಆಲೋಚನೆ ಮಾಡಿ. ಈಗ ಈತನ ಮೇಲೆ ಮಹಾಭಿಯೋಗ ನಡೆಯೋದಿತ್ತು. ಈತ ಅದಕ್ಕೆ ಉತ್ತರ ಕೊಡಬೇಕಾದ ಅಗತ್ಯತೆ ಇತ್ತು. ಈಗ ವಿಶೇಷ ಅಧಿವೇಶನ ಕರೆಯಲಾಗ್ತಾ ಇದೆ. ಒಂದು ಮಹಿಳಾ ಮೀಸಲಾತಿ ಬಿಲ್ಲನ್ನು ಚುನಾವಣೆಗಿಂತ ಮುಂಚೆ, ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಚುನಾವಣೆಗಿಂತ ಮುಂಚೆ ಆ ಬಿಲ್ ಪಾಸ್ ಮಾಡಬೇಕು ಅನ್ನೋದು ನರೇಂದ್ರ ಮೋದಿ ಅವರ ಸರ್ಕಾರದ ಅಜೆಂಡಾ. ವಿರೋಧಿಸಲಿಕ್ಕೆ ತಮಿಳುನಾಡು ಸರ್ಕಾರಕ್ಕೂ ಆಗಿರಬಾರ್ದು, ಪಶ್ಚಿಮ ಬಂಗಾಲಕ್ಕೂ ಆಗಿರಬಾರ್ದು. 1/3 ಮಹಿಳಾ ಸದಸ್ಯರಿರಬೇಕು ಮೀಸಲಾತಿ ಅನ್ನುವಂಥ ನಿಲುವು ಏನಿದೆ ಕೇಂದ್ರ ಸರ್ಕಾರದ್ದು, ಅದನ್ನು ಈಗ ಅನುಷ್ಠಾನಕ್ಕೆ ತರುವಂಥ ಕೆಲಸ ನಡೀತಾ ಇದೆ. ಅದೇ ಸಂದರ್ಭದಲ್ಲಿ ಈ ಮಹಾಭಿಯೋಗ ಬರುವ ಸಾಧ್ಯತೆ ಇದೆ. ಈತ ಅಲ್ಲಿ ಉತ್ತರ ಕೊಡಬೇಕಾಗತ್ತೆ. ಯಾವಾಗ ಇದು ಮೈ ಮೇಲೆ ಬರುತ್ತೆ ಅಂತಾಗತ್ತೋ ಆವಾಗ ಕಳ್ಳ ತನ್ನ ವಸ್ತುಗಳನ್ನ ಅಲ್ಲಿಂದ ಬಿಟ್ಟು ಓಡಿ ಹೋಗೋದಿದೆಯಲ್ಲ, ಆ ರೀತಿ ಓಡಿ ಹೋಗುವ ಕೆಲಸವನ್ನು ಮಾಡಲಿಕ್ಕೆ ಈತ ಅತ್ಯಂತ ದುಃಖದಿಂದ ರಾಜೀನಾಮೆ ಪತ್ರವನ್ನು ಈ ದೇಶದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರ ಹೆಸರಿನಲ್ಲಿ ಬರೆದು ನಿನ್ನೆ ಶುಕ್ರವಾರ ದಿವಸ ಕಳಿಸಿದ್ದಾರೆ. ಇದರ ಮುಂದಿರೋದು ವಿಶೇಷ. ಹಾಗಾದರೆ ಮುಂದೆ ಏನಾಗುತ್ತೆ? ಈತನ ರಾಜೀನಾಮೆಯನ್ನು ಅಂಗೀಕರಿಸಿದರೆ ಈತ ವಿಶ್ರಾಂತ ನ್ಯಾಯಮೂರ್ತಿ ಅನ್ನುವಂಥ ಪಟ್ಟವನ್ನು ಯಥಾಪ್ರಕಾರ ಹೊಂದ್ತಾರೆ. ಇವರಿಗೆ ಸರ್ಕಾರದಿಂದ ಸಲ್ಲಬಹುದಾದಂಥ ಎಲ್ಲ ಸೌಲಭ್ಯಗಳು, ಸವಲತ್ತುಗಳು ಎಲ್ಲವೂ ಲಭ್ಯ ಆಗ್ತವೆ. ಅಷ್ಟೇ ಅಲ್ಲ, ಈತ ಯಾವ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡು ಈ ರೀತಿ ಪಲಾಯನವಾದವನ್ನು ಮಾಡಿದ್ದಾರಲ್ಲ, ಅದಕ್ಕೆ ಉತ್ತರದಾಯಿ ಆಗಬೇಕಾಗಿಲ್ಲ. ಅಂದರೆ ಹೋಗಿ ಈತ ತನ್ನ ವಾದವನ್ನು ಮಂಡನೆ ಮಾಡಬೇಕಾಗಿಲ್ಲ. ಕಳ್ಳತನ ಮಾಡಿ ಬಿಟ್ಟು ಓಡಿ ಹೋಗೋದು ಅನ್ನೆಲ್ಲ, ಅದಾದಮೇಲೆ ಅವ್ನು ಕರೆಸಿ ಹಿಡ್ಕೊಂಬಂದು ಕೋಳ ಹಾಕಿ ಹೇಳು ನೀನು ಎಲ್ಲೆಲ್ಲಿ ಮಾಡಿದ್ದಿ, ಎಷ್ಟು ಮಾಡಿದ್ದಿ ಅಂತ ಮತ್ತೆ ನೀವು ಕೇಳೋಂಗಿಲ್ಲ. ರಾಜೀನಾಮೆನ ಕೊಟ್ಬಿಟ್ಟಿದ್ದಾರಲ್ಲ, ಅಲ್ಲಿಗೆ ಪ್ರಕರಣವನ್ನು ಮುಗಿಸಿ ಬಿಡೋಣ ಅಂತ. ಸರ್ಕಾರ ಯಾವಾಗಲೂ ಏನು ಮಾಡ್ತೇವೆ ಅಂದರೆ, ಯಾವುದೇ ಸರ್ಕಾರ ಅಲ್ಲಿ ಸಂಘರ್ಷಕ್ಕೆ ಹೋಗೋದಿಲ್ಲ.
ನ್ಯಾಯಾಂಗ ಮತ್ತು ಶಾಸಕಾಂಗದ ಮಧ್ಯೆ ಸಂಘರ್ಷ ಆಗಬಾರ್ದು. ಸಂಘರ್ಷ ಆಗೋದರಿಂದ ಸ್ಮೂತಾಗಿ ನಡೆಯುವಂಥ ಅಧಿಕಾರ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಏನಿದೆ ಅದು ಹಾಳಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥ ವಿಚಾರಗಳಲ್ಲಿ ಕಠೋರವಾದ ನಿಲುವನ್ನು ತೆಗೆದುಕೊಳ್ಳೋದು ಅಪರೂಪ. ಆದರೆ ಈ ಬಾರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿರುವಂಥ ಈ ಸರ್ಕಾರದ ವ್ಯವಸ್ಥೆಯಲ್ಲಿ, ಕಿರಣ್ ರಿಜಿಜು ಥರದವರಿರುವಂಥ ಕಾಲಘಟ್ಟದಲ್ಲಿ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಈ ಭ್ರಷ್ಟ ವ್ಯಕ್ತಿ ಏನಿದಲ್ಲ ಈತನ ರಾಜೀನಾಮೆಯನ್ನು ಅಂಗೀಕರಿಸಬಾರ್ದು. ಏಕೆಂದರೆ ಒಬ್ಬ ವ್ಯಕ್ತಿಯಿಂದ ಇವತ್ತು ಇಡೀ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡದಾದಂಥ ಕಳಂಕವನ್ನು ಈತ ಮೂಡಿಸಿ ಹೋಗ್ತಾ ಇರೋದು. ಈತ ಮಾಡಿರುವಂಥ ಕೆಲಸದಿಂದ ಉಳಿದ ನಿಜವಾದ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಯಾವುದಾದ್ರೂ ಜಡ್ಜ್ಗಳಿದ್ದರೆ ಅವರಿಗೆ ಎಂಥ ಇರುಸು ಮುರುಸು, ಎಂಥ ಮುಜುಗರ ಅಂದರೆ ಇಂಥವ್ರ ಮಧ್ಯೆ ನಾವು ಜಡ್ಜ್ ಅಂತ ಹೇಳ್ಕೊಬೇಕಲ್ಲ ಅನ್ನುವಂಥ ಮನಸ್ಥಿತಿಗೆ ಈತ ತೆಗೆದುಕೊಂಡೋಗಿದ್ದಾನೆ. ಒಂದು ನ್ಯಾಯಾಂಗ ವ್ಯವಸ್ಥೆ ಯಾವುದರಿಂದ ಭಾರತ ದೇಶದಲ್ಲಿ ಎಲ್ಲದರ ಮೇಲೆ ಎತ್ತಿ ಕೂರಿಸಿದೆ ನಾವು ಕಲಶದ ರೀತಿಯಲ್ಲಿ, ನೀವು ನ್ಯಾಯ ಕೊಡದಿದ್ರೆ ಏನಾಯ್ತು ರೀ, ಕೋರ್ಟ್ ಇಲ್ವಾ ಅಂತ ಮಾತಾಡ್ತಾ ಇದ್ದಂಥ ಜನರಿಗೆ ಈ ರೀತಿಯಾದಂಥ ಕಳಂಕವನ್ನು ಹೊರಿಸಿ ಈ ವ್ಯಕ್ತಿ ಹೋಗ್ತಾ ಇರೋದ್ರಿಂದ, ಒಂದೊಂದು ಘೋರ ಅಪರಾಧ ಆಗಿರೋದ್ರಿಂದ ಈತನ ಮೇಲೆ ಮಹಾಭಿಯೋಗ ಆಗಬೇಕು. ಸಾಧ್ಯವಾದರೆ ಇಮ್ಯುನಿಟಿಯನ್ನು ರದ್ದು ಮಾಡಿ ಈತನ ಮೇಲೆ FIR ಹಾಕಿ ಕೇಸ್ ಹಾಕಿ ಮರು ವಿಚಾರಣೆಯನ್ನು ನಡೆಸಬೇಕು. ಇದು ನಮ್ಮ ಒಕ್ಕವರಲ ಆಶಯ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.